ಫ್ರೆಂಡ್ಸ್, ನೀವು ಪಿ ಎಫ್ ವಿತ್ಡ್ರಾ ಮಾಡ್ಕೊಳ್ಳೋಕ್ಕಂತ UAN ಪೋರ್ಟಲಲ್ಲಿ ಲಾಗಿನ್ ಆದರೆ ನಿಮಗೊಂದು ಅಲರ್ಟ್ ಮೆಸೇಜ್ ಬರುತ್ತೆ, ಸಬ್ಮಿಟ್ ಯುವರ್ ಇ ನಾಮಿನೇಷನ್ ಇಮಿಡಿಯೇಟ್ಲಿ ಅಂತ. ಮುಂಚೆ ನಾವು ಇ ನಾಮಿನೇಷನ್ ಮಾಡಿಲ್ಲ ಅಂದ್ರೆ ನಾವು ಪಿ ಎಫ್ ವಿತ್ಡ್ರಾ ಮಾಡ್ಕೋಬೋದಾಗಿತ್ತು. ಬಟ್ ಇವಾಗ ಇ ನಾಮಿನೇಷನ್ ಕಡ್ಡಾಯಗೊಳಿಸಿದ್ದಾರೆ. ನೀವು ಆ ಮೆಸೇಜ್ನ ಇಗ್ನೋರ್ ಮಾಡಿ ಮತ್ತೆ ನೀವು ಪಿ ಎಫ್ ಅಪ್ಲೈ ಮಾಡೋಕ್ಕಂತ ಹೋದ್ರೂ ಅಲ್ಲಿ ನಿಮಗೆ ಈ ಥರ ಎರರ್ ಮೆಸೇಜ್ ಬರುತ್ತೆ. ಫಸ್ಟ್ ನಾವು ಇ ನಾಮಿನೇಷನ್ ಕಂಪ್ಲೀಟ್ ಮಾಡಿದಾದ್ಮೇಲೆ ನಾವು ಪಿ ಎಫ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇ ನಾಮಿನೇಷನ್ ಮತ್ತು ಇ ಸೈನ್ ಹೇಗೆ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಬ್ರೌಸರಲ್ಲಿ UAN ಲಾಗಿನ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ. ನಿಮಗೆ ಒಂದು ಪಾಪಪ್ ಬರುತ್ತೆ, ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ UAN ನಂಬರ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಇ ನಾಮಿನೇಷನ್ ಮಾಡಿ ಅಂತ ನಿಮಗೆ ಈ ಥರ ಅಲರ್ಟ್ ನೋಟಿಫಿಕೇಶನ್ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಈ ನೋಟಿಫಿಕೇಶನ್ ನಿಮಗೆ ಬಂದಿಲ್ಲ ಅಂದರೆ ಮ್ಯಾನೇಜಲ್ಲಿ ಇ ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮ್ಗೊಂದು ಎರರ್ ಮೆಸೇಜ್ ಬರ್ತಾ ಇದೆ, ಯುವರ್ ಪ್ರೊಫೈಲ್ ಫೋಟೋಗ್ರಫಿ ಈಸ್ ನಾಟ್ ಅಪ್ಡೇಟೆಡ್ ಅಂತ. ಅಂದರೆ ನಿಮ್ಮ ಪ್ರೊಫೈಲಲ್ಲಿ ಬೇಸಿಕ್ ಡೀಟೇಲ್ಸು ಮತ್ತು ಫೋಟೋ ಅಪ್ಡೇಟ್ ಆಗಿಲ್ಲ ಅಂತ. ಅದಕ್ಕೆ ನೀವು ವ್ಯೂನಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋಟೋ ಅಪ್ಡೇಟ್ ಮಾಡಬೇಕು ಮತ್ತು ಅಡ್ರೆಸ್ ಆಗಿಲ್ಲ ಅಂದರೆ ಅದನ್ನು ಅಪ್ಡೇಟ್ ಮಾಡಬೇಕು ಮತ್ತು ಪರ್ಸನಲ್ ಡೀಟೇಲ್ಸ್ ಏನಾದರೂ ಬೇಕಂದರೆ ನೀವು ಅಪ್ಡೇಟ್ ಮಾಡ್ಕೋಬಹುದು. ಫಸ್ಟು ಚೇಂಜ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು ಒಂದು ಪಾಪಪ್ ಬಂದಿದೆ, ಫೋಟೋ ಕೆನಾಟ್ ಬಿ ಮೋರ್ ದೆನ್ 100 KB ಅಂತ. ಏನಕ್ಕೆ ಅಂದರೆ ನಮ್ಮ ಫೋಟೋ ಸೈಜು ಮೋರ್ ದೆನ್ 100 KB ಇದೆ ಅಂತ. ಅದನ್ನು ನಾವು ಸೈಜ್ ಕಡಿಮೆ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಗೂಗಲಲ್ಲಿ ಫೋಟೋ ರೀಸೈಸರ್ ಲೆಸ್ ದೆನ್ 100 KB ಅಂತ ಸರ್ಚ್ ಮಾಡಿ. ಇದರ ಡೈರೆಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ನ ನೀವು ಓಪನ್ ಮಾಡಿ. ಅಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನಲ್ಲಿ ಅಪ್ಲೋಡ್ ಮಾಡಿ ಮತ್ತು ರೀಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮಗೆ ಪ್ರೋಸೆಸ್ ಆಗಿ ಲೆಸ್ ದೆನ್ 100 KB ಇಮೇಜ್ ನಿಮಗೆ ಬರುತ್ತೆ. ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ EPFOಗೆ ಬಂದು ಇವಾಗ ರೀಸೈಜ್ ಮಾಡಿರುವ ಫೋಟೋನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪ್ರಿವ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಫೋಟೋ ಅಪ್ಲೋಡ್ ಆಯಿತು. ನೆಕ್ಸ್ಟ್ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ನಾಟ್ ಅವೈಲೇಬಲ್ ಅಂತ ಇದೆಯಲ್ಲ, ಅದನ್ನು ನೀವು ಅಪ್ಡೇಟ್ ಮಾಡಬೇಕು. ಇನ್ನೂ ಬೇರೆ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬಹುದು. ಇವಾಗ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಅದರ ಪ್ರಕಾರನೇ ಹೆಂಗಿದ್ರೆ ಹಂಗೆ ಎಂಟರ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಅಲ್ಲೊಂದು ಬಾಕ್ಸ್ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿದರೆ ಎರಡೂ ಒಂದೇ ಸಲ ಅಪ್ಡೇಟ್ ಆಗುತ್ತೆ. ಬೇರೆ ಬೇರೆ ಇದ್ದರೆ ಎರಡೂ ಸಪ್ರೇಟ್ ಆಗಿ ನೀವು ಅಲ್ಲಿ ಅಪ್ಡೇಟ್ ಮಾಡಿ ಮತ್ತು ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಮೆಸೇಜ್ ಬರುತ್ತೆ, ಅಡ್ರೆಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ. ನೀವು ಮತ್ತೆ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡ್ಬೋದು. ಏನಾದರೂ ತಪ್ಪಿದ್ರೆ ಮತ್ತೆ ನೀವು ಅಪ್ಡೇಟ್ನ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟು ಮ್ಯಾನೇಜಲ್ಲಿ ಇ ನಾಮಿನೇಷನ್ ಕ್ಲಿಕ್ ಮಾಡಿ. ನೆಕ್ಸ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಹ್ಯಾವಿಂಗ್ ಎ ಫ್ಯಾಮಿಲಿ ಅಂತ ಆಪ್ಷನ್ ಬಂದಿರುತ್ತೆ. ನಿಮಗೆ ಮದುವೆ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಮದುವೆ ಆಗಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೀವೇನಾದರೂ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ನಾಮಿನಿ ಆಗಿ ಹಸ್ಬೆಂಡ್, ವೈಫು ಅಥವಾ ಚಿಲ್ಡ್ರನ್ನು, ಡಿಪೆಂಡೆಂಟ್ ಪೇರೆಂಟ್ಸು ಇನ್ಕ್ಲೂಡಿಂಗ್ ಫಾದರ್ ಇನ್ ಲಾ, ಮದರ್ ಇನ್ ಲಾ ಇವರೆಲ್ಲರನ್ನೂ ನೀವು ಇಲ್ಲಿ ಆ್ಯಡ್ ಮಾಡಬಹುದು. ನೀವು ಅಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ನಿಮ್ಮ ಪೇರೆಂಟ್ಸ್ನ ಅಥವಾ ಬ್ರದರು, ಸಿಸ್ಟರು, ಫ್ರೆಂಡ್ಸು, ರಿಲೇಟಿವು ಮತ್ತು ನೀವು ಯಾರು ಬೇಕಾದ್ರೂ ನೀವು ಅಲ್ಲಿ ನಾಮಿನಿಯಾಗಿ ನೀವು ಅಲ್ಲಿ ಆ್ಯಡ್ ಮಾಡಬಹುದು. ನಾನು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನಾಮಿನಿಯವರ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ನೇಮು, ಡೇಟ್ ಆಫ್ ಬರ್ತು, ಜೆಂಡರು ಎಲ್ಲ ಆಧಾರ್ ಕಾರ್ಡಲ್ಲಿ ಹೆಂಗಿದೆಯೋ ನೀವು ಹಂಗೆ ಎಂಟರ್ ಮಾಡಿ ಮತ್ತು ರಿಲೇಷನ್ ಅಲ್ಲಿ ಸೆಲೆಕ್ಟ್ ಮಾಡಿ. EPF ಮೆಂಬರ್ಗೆ ಆ ನಾಮಿನಿ ಏನಾಗಬೇಕು ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ಮತ್ತು ಆಧಾರಲ್ಲಿರುವ ಅಡ್ರೆಸ್ನ ನೀವು ಅಲ್ಲಿ ಎಂಟರ್ ಮಾಡಿ. ನಾಮಿನಿದು ಮತ್ತು EPF ಮೆಂಬರ್ದು ಅಡ್ರೆಸ್ಸು ಸೇಮ್ ಇದ್ದರೆ ಸೇಮ್ ಆ್ಯಸ್ ಮೆಂಬರ್ ಅಂತಿದೆಯಲ್ಲ, ಆ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮೆಂಬರ್ ಅವ್ರದ್ದು ಏನು ಅಡ್ರೆಸ್ ಇರುತ್ತೋ ಸೇಮ್ ಅಡ್ರೆಸ್ ಅಲ್ಲಿ ನಿಮಗೆ ಬರುತ್ತೆ. ಅಡ್ರೆಸ್ ಬೇರೆ ಬೇರೆ ಇದ್ದರೆ ನಾಮಿನಿ ಅವರ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ನ ಅದು ಹೆಂಗಿದ್ರೆ ನೀವು ಅಲ್ಲಿಗೆ ಅಲ್ಲಿ ಎಂಟರ್ ಮಾಡಿ. ನಾಮಿನಿ ಫೋಟೋ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಫೋಟೋನ ಸೆಲೆಕ್ಟ್ ಮಾಡಿ. ಫೋಟೋ 100 KBಗಿಂತ ಕಡಿಮೆ ಇರಬೇಕು, ಇಲ್ಲಾಂದರೆ ಈ ಥರ ನಿಮಗೆ ಪಾಪಪ್ ಬರುತ್ತೆ. ಸೊ ನೀವು ಫೋಟೋ ಸೈಜ್ನ ಕಡಿಮೆ ಮಾಡೋಕ್ಕೆ ಗೂಗಲಲ್ಲಿ ಫೋಟೋ ರೀಸೈಸರ್ ಲೆಸ್ ದೆನ್ 100 KB ಅಂತ ಸರ್ಚ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ನ ನೀವು ಕ್ಲಿಕ್ ಮಾಡಿ, ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಫೋಟೋನ ಅಲ್ಲಿ ಸೆಲೆಕ್ಟ್ ಮಾಡಿ ಮತ್ತು ರೀಸೈಜ್ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಿ. ಪ್ರೋಸೆಸ್ ಆದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ರೀಸೈಜ್ ಮಾಡಿದ ಫೋಟೋನ ನೀವು ಅಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಒಬ್ಬರಿಗಿಂತ ಜಾಸ್ತಿ ನಾಮಿನೀಸ್ನ ಆ್ಯಡ್ ಮಾಡಬೇಕು ಅಂತಿದ್ರೆ ಅಲ್ಲಿ ನಿಮಗೆ ಆ್ಯಡ್ ರೋ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ನೂ 1-2 ಬೇಕಾದರೆ ನಾಮಿನೀಸ್ನ ನೀವು ಆ್ಯಡ್ ಮಾಡ್ಕೋಬಹುದು.
ಅಲ್ಲಿ ಸೆಲೆಕ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾಮಿನಿಗೆ ಎಷ್ಟು ಪರ್ಸೆಂಟೇಜ್ ಅಂತ ನೀವು ಹಾಕಬೇಕು. ಇಲ್ಲಿ ನಮಗೆ ಒಂದೇ ಇರೋದ್ರಿಂದ ನೀವು 100% ಅಂತ ಎಂಟರ್ ಮಾಡಿ ಸೇವ್ EPF ಈ ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. EPF ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದಾದ್ಮೇಲೆ ನಿಮಗೆ ಇ ಸೈನ್ ಮಾಡಬೇಕು. ನಿಮಗೆ ಇ ಸೈನ್ ಮಾಡೋಕ್ಕೆ ಆಪ್ಷನ್ ಬಂದಿಲ್ಲ ಅಂದರೆ ನೀವು EPS ಅಂದರೆ ಪೆನ್ಷನ್ ಕೂಡ ನೀವು ಈ ನಾಮಿನೇಷನ್ ಮಾಡಬೇಕು ಅಂತ. ಅದಕ್ಕೆ ನೀವು ಅಲ್ಲೇ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ EPS ಈ ನಾಮಿನೇಷನ್ ಅಂತ ಬಂದಿರುತ್ತೆ. ಅಲ್ಲಿ ಕೂಡ ಸೇಮ್ ನಿಮ್ಮ ನಾಮಿನಿಯವರದ ಆಧಾರ್ ಕಾರ್ಡ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ರಿಲೇಷನ್, ಅಡ್ರೆಸ್ ಮತ್ತು ಫೋಟೋನ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಸೇವ್ EPS ಈ ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಇ ಸೈನ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಅಲ್ಲಿ ಇ ಸೈನ್ ಹತ್ರ ಅಲ್ಲೊಂದು ಟಿಕ್ ಮಾರ್ಕ್ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿ. ಅಲ್ಲಿರೋ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟು PF ಮೆಂಬರ್ ಅವರ ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟರ್ ಮಾಡಬೇಕು. ನಾಮಿನಿ ಅವ್ರದ್ದಲ್ಲ, PF ಮೆಂಬರ್ದು ಅವರ ಆಧಾರ್ ಕಾರ್ಡ್ ನಂಬರ್ ನೀವು ಅಲ್ಲಿ ಎಂಟರ್ ಮಾಡಬೇಕು. ಮತ್ತು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನಲ್ಲಿ ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, PDF ಸೈನ್ ಸಕ್ಸಸ್ಫುಲಿ ಅಂತ ಆಯಿತು. ಮತ್ತು ಅಲ್ಲಿ ನಿಮಗೆ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಸ್ಟೇಟಸ್ ನೋಡಬಹುದು, ನಾಮಿನೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಈ ಪ್ರೊಸೆಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಪಕ್ಕಾ ಸಹಾಯ ಮಾಡ್ತೀನಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ವರೆಗೂ ಶೇರ್ ಮಾಡಿ ಮತ್ತು ಈ ನಾಮಿನೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಹೇಳಿ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.